ರಾಜ್ಯದಲ್ಲಿ ಜೋರಾಗುತ್ತಾ ಜಾತಿ ಜ್ವಾಲೆ. ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಆರಂಭ ಆಗುತ್ತೆ. ಎಲ್ಲರ ಚಿತ್ತ ಈಗ ಕ್ಯಾಬಿನೆಟ್ ಮೀಟಿಂಗ್ನತ್ತ ನೆಟ್ಟಿದೆ. ಹಾಗಾದ್ರೆ ಜಾತಿ ಜನಗಣತಿಯ ವಿಚಾರಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್ ಆಗುತ್ತೆ. ರಾಜ್ಯದಲ್ಲಿ ಜೋರಾಗುತ್ತಾ ಜಾತಿ ಜ್ವಾಲೆ ಅನ್ನುವಂತಹ ಪ್ರಶ್ನೆ. ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಆರಂಭ ಆಗುತ್ತೆ. ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿಯ ಚರ್ಚೆಗೆ ಸಿಎಂ ನಿರ್ಧರಿಸಿದ್ದಾರೆ. ಜಾತಿ ಗಣತಿ ವರದಿಯ ಪ್ರತಿಗಳನ್ನು ವಿಧಾನಸೌಧಕ್ಕೆ ಅಧಿಕಾರಿಗಳು ಈಗಾಗಲೇ ತಂದಿದ್ದಾರೆ. ಮುಚ್ಚಿದ ಬಾಕ್ಸ್ಗಳಲ್ಲಿ ವರದಿಯನ್ನು ಅಧಿಕಾರಿಗಳು ತಂದಿರುವಂತಹದ್ದು. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದೇ ಜಾತಿ ಜನಗಣತಿಯ ವರದಿಯನ್ನು ರಿವೀಲ್ ಮಾಡುವಂತಹ ಸಾಧ್ಯತೆ ಇದೆ. ಸಚಿವರುಗಳ ಜೊತೆಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಈ ಚರ್ಚೆ, ಈ ಸಭೆ ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಮಹತ್ವದ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುವಂತಹ ಸಾಧ್ಯತೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿಯ ಮಂಡನೆಗೆ ಹಾಗಾದರೆ ರಾಜ್ಯ ಸರ್ಕಾರ ಸಿದ್ಧವಾಗುಬಿಡುತ್ತಾ ಅನ್ನುವಂತಹ ಪ್ರಶ್ನೆ. 2015 ಏಪ್ರಿಲ್ 11ರಿಂದ ಮೇ 30ರವರೆಗೂ ಎಚ್ ಕಾಂತರಾಜು ನೇತೃತ್ವದಲ್ಲಿ ಒಂದು ಸಮೀಕ್ಷೆಯನ್ನು ನಡೆಸಲಾಗಿತ್ತು. ಅಂದಿನ ಸಿಎಂ ಸಿದ್ದರಾಮಯ್ಯನವರಾಗಿದ್ದರು. ಅವರ ಸೂಚನೆಯಂತೆ ಈ ಸಮೀಕ್ಷೆಯನ್ನು ನಡೆಸಲಾಗಿತ್ತು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಈ ಬಾಕ್ಸ್ ಓಪನ್ ಆಗಿರಲಿಲ್ಲ. ಮುಚ್ಚಿದ ಲಕೋಟೆಯಲ್ಲಿ 2024ಕ್ಕೆ ಅಂತಿಮ ವರದಿಯನ್ನು ಜಯಪ್ರಕಾಶ್ ಹೆಗಡೆ ಅವರು ಸಬ್ಮಿಟ್ ಮಾಡಿದರು. ಇವತ್ತು ಇದೇ ವರದಿಯ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಮಹತ್ವದ ಚರ್ಚೆ ಆಗುತ್ತೆ. ಮಹತ್ವದ ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆ ಇದೆ. ಇದೇ ಜಾತಿ ಜನಗಣತಿಯ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ 2 ಪ್ರಬಲ ಸಮುದಾಯದ ನಾಯಕರುಗಳು ವಿರೋಧಿಸ್ತಾ ಇದ್ದಾರೆ. ಹಾಗಾದರೆ ಸೋರಿಕೆ ಆದಂತಹ ಜಾತಿ ಗಣತಿಯ ಪ್ರಕಾರ ಯಾವ ಸಮುದಾಯದ ಜನ ಎಷ್ಟಿದ್ದಾರೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪರಿಶಿಷ್ಟ ಜಾತಿ 1.08 ಕೋಟಿ, ಪರಿಶಿಷ್ಟ ಪಂಗಡ 42 ಲಕ್ಷ ಜನ ಇರುವಂತಹದ್ದು. ಇನ್ನು ಮುಸ್ಲಿಂ ಸಮುದಾಯದ 74 ಲಕ್ಷ ಜನ ಇದ್ದಾರೆ ಎನ್ನುವಂತಹ ಡೇಟಾ ಸೋರಿಕೆ ಆಗಿತ್ತು. ಇನ್ನು ಲಿಂಗಾಯತ ಸಮುದಾಯ 73 ಲಕ್ಷ ಇದೆ ರಾಜ್ಯದಲ್ಲಿ. ಒಕ್ಕಲಿಗ ಸಮುದಾಯ 70 ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ. ಕುರುಬ ಸಮುದಾಯ 45 ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ. ಮರಾಠ ಸಮುದಾಯ 16 ಲಕ್ಷ ಜನಸಂಖ್ಯೆಯನ್ನು ಒಳಗೊಂಡಿದೆ. ಬ್ರಾಹ್ಮಣ ಸಮುದಾಯ 15 ಲಕ್ಷ ಜನರನ್ನೊಳಗೊಂಡಿದೆ. ವಿಶ್ವಕರ್ಮ 15 ಲಕ್ಷ ಜನರಿದ್ದಾರೆ. ಇನ್ನು ಈಡಿಗ 14 ಲಕ್ಷ ಜನರಿದ್ದಾರೆ ರಾಜ್ಯದಲ್ಲಿ. ಬೆಸ್ತ 14,50,000 ಜನರಿದ್ದಾರೆ ಅಂಥೇಳಿ. ಕ್ರೈಸ್ತ 12 ಲಕ್ಷ. ಗೊಲ್ಲ ಯಾದವ ಸಮುದಾಯಕ್ಕೆ ಸಂಬಂಧಪಟ್ಟವರು 10,50,000 ಜನ. ಉಪ್ಪಾರ, ಮಡಿವಾಳ, ಅರೆ ಅಲೆಮಾರಿ ತಲಾ 7 ಲಕ್ಷ ಜನ ಇದ್ದಾರೆ. ಉಪ್ಪಾರ, ಮಡಿವಾಳ, ಇವರು 5 ಲಕ್ಷ ಜನ ಇರುವಂಥದ್ದು. ಇನ್ನು ಕುಂಬಾರ, ತಿಗಳರು 5 ಲಕ್ಷ ಜನ ಇದ್ದಾರೆ ಅಂಥೇಳಿ ಸೋರಿಕೆ ಆಗಿರುವಂತಹ ಜಾತಿ ಗಣತಿಯ ಡೇಟಾ ಹೇಳ್ತಾ ಇದೆ. ಜೈನ ಸಮುದಾಯ 5 ಲಕ್ಷ ಜನಸಂಖ್ಯೆಯನ್ನು ಒಳಗೊಂಡಿದೆ ಅನ್ನುವಂತಹ ಮಾಹಿತಿ ಸೋರಿಕೆಯಾಗಿರುವಂತಹ ಜಾತಿ ಗಣತಿ ಹೇಳ್ತಾ ಇರುವಂಥದ್ದು. ಇದು ಈಗ ಸೋರಿಕೆ ಆಗಿರುವಂತಹ ಡೇಟಾ. ಹಾಗಾದರೆ ಸೋರಿಕೆಯ ಜಾತಿ ಗಣತಿಯ ಪ್ರಕಾರ ಮತ್ತೇನೆಲ್ಲ ಬೆಳವಣಿಗೆಗಳಾದವು? ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪಂಗಡವೇ ಅತಿ ಹೆಚ್ಚು ಇರುವಂತಹದ್ದು. ಇದು ಈ ಡೇಟಾ ಹೇಳ್ತಾ ಇರುವಂಥದ್ದು. SC/ST ಪಂಗಡದ ಜನಸಂಖ್ಯೆ ಸರಿಸುಮಾರು 1.5 ಕೋಟಿಯಷ್ಟಿದೆ. ಹಾಗಾಗಿ ಮುಸ್ಲಿಂ ಸಮುದಾಯದ ಜನಸಂಖ್ಯೆ 74 ಲಕ್ಷ ಜನರಿದ್ದಾರೆ ಎನ್ನುವಂತಹ ಡೇಟಾವನ್ನು ಸೋರಿಕೆಯಾಗಿರುವಂತಹ ಜಾತಿ ಜನಗಣತಿ ಹೇಳ್ತಾ ಇದೆ. ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿರೋರು ಮುಸ್ಲಿಮರು ಅನ್ನೋದನ್ನು ಹೇಳ್ತಾ ಇದೆ ಈ ಸೋರಿಕೆಯಾಗಿರುವಂತಹ ಜಾತಿ ಜನಗಣತಿ. ಲಿಂಗಾಯತ ಸಮುದಾಯದ ಸಂಖ್ಯೆ ಸರಿಸುಮಾರು 73 ಲಕ್ಷ ಇದೆ ರಾಜ್ಯದಲ್ಲಿ. ಒಕ್ಕಲಿಗರ ಜನಸಂಖ್ಯೆ ಸರಿಸುಮಾರು 70 ಲಕ್ಷ ಇದೆ ಅನ್ನುವಂತಹ ಡೇಟಾವನ್ನು ಈ ಜಾತಿ ಜನಗಣತಿ ಕೊಡ್ತಾ ಇರುವಂಥದ್ದು. ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷ ಕಾಂತರಾಜು ನೇತೃತ್ವದಲ್ಲಿ ಈ ಜಾತಿ ಜನಗಣತಿಯನ್ನು ಮಾಡಲಾಗಿತ್ತು, ಸಮೀಕ್ಷೆ ಮಾಡಲಾಗಿತ್ತು. ಪ್ರತಿ ಮನೆಗೂ ಹೋಗಿ ಮಾಹಿತಿಯನ್ನು ಸಂಗ್ರಹಿಸಿದ್ದೇವೆ ಅಂಥೇಳಿ ಇದು ಹೇಳ್ತಾ ಇರುವಂಥದ್ದು. ಇದು ಅವೈಜ್ಞಾನಿಕ ಅಲ್ಲ ಅಂಥೇಳಿ ಕಾಂತರಾಜು ಸಮಿತಿ ವಾದವನ್ನು ಮಾಡ್ಕೊಂಡು ಬಂದಿತ್ತು. ಸರ್ಕಾರಕ್ಕೂ ಕೂಡ ಈ ವಿಚಾರವನ್ನು ತಲುಪಿಸಿತ್ತು. ಈ ಪ್ರಕಾರ ರಾಜ್ಯದಲ್ಲಿ ಅಹಿಂದ ಮತ ಬ್ಯಾಂಕು ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದನ್ನು ಈ ಸಮೀಕ್ಷೆ ಹೇಳ್ತಾ ಇದೆ. ಇದೇ ಸಮೀಕ್ಷೆಗೆ ಈಗ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, 2023ರ ಚುನಾವಣೆಗೂ ಮೊದಲು ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದಲ್ಲಿ ಈ ಜಾತಿ ಜನಗಣತಿಯನ್ನು ನಾವು ಜಾರಿಗೆ ತರ್ತೇವೆ ಅನ್ನುವಂತಹ ಭರವಸೆಯನ್ನು
ರಾಜ್ಯ ಕಾಂಗ್ರೆಸ್ ಕೊಟ್ಟಿತ್ತು ರಾಜ್ಯದ ಜನರಿಗೆ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಯಾಬಿನೆಟ್ನ ಮಹತ್ವದ ಮೀಟಿಂಗು. ಈಗ CM ಸಿದ್ದರಾಮಯ್ಯನವರ ಪರಿಸ್ಥಿತಿ ಅತ್ತ ದರಿ ಇತ್ತ ಪುಲಿ ಅನ್ನುವಂಥದ್ದು. ಈಗೇನು ಮಾಡ್ತಾರೆ CM ಸಿದ್ದರಾಮಯ್ಯನವರು? ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನೆಲ್ಲ ಆಗಬಹುದು ಅಂಥೇಳಿ ಪ್ರಮುಖವಾಗಿರ್ತಕ್ಕಂಥದ್ದು CM ಸಿದ್ದರಾಮಯ್ಯ ಅವರ ಸರ್ಕಾರದ ಸಂದರ್ಭದಲ್ಲೇ ಒಂದು ಜಾತಿ ಗಣತಿಯನ್ನು ಮಾಡಿಸಿದ್ರು. ಅಂದರೆ ಎಲ್ಲ ಒಂದು ಕಡೆ ಸಾಮಾಜಿಕ ಆರ್ಥಿಕ ಒಂದು ಗಣತಿ ಅಂತಲೂ ಕೂಡ ಒಂದು ರೀತಿಯಲ್ಲಿ ಸಮೀಕ್ಷೆ ಕೂಡ ಇದು ಜಾತಿ ಗಣತಿ ಅಲ್ಲ ಅಂತಲೂ ಕೂಡ ಹೇಳಿದರು. ಆದರೆ ಈಗ ಅದು ಜಾತಿ ಗಣತಿಯ ರೂಪವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಾಂತರಾಜು ಅವರು ಸಿದ್ಧಪಡಿಸಿದಂಥ ವರದಿಯಲ್ಲಿ ಸದಸ್ಯ ಕಾರ್ಯದರ್ಶಿಯ ಸಹಿ ಇಲ್ಲ ಅಂತೇಳಿ ಮತ್ತಷ್ಟು ಅದಕ್ಕೆ ಬೇರೆ ಬೇರೆ ರೀತಿಯ ಡೇಟಾಗಳು ಮಿಸ್ ಆಗಿದೆ ಅಂತೇಳಿ ಮತ್ತೊಂದು ಬಾರಿ ಆ ಒಂದು ಜಯಪ್ರಕಾಶ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಆ ಒಂದು ವರದಿ ಅಂತಿಮವಾಗಿ ರಾಜ್ಯ ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಸಿತ್ತು. ಪ್ರಮುಖವಾಗಿರ್ತಕ್ಕಂಥದ್ದು ಕಳೆದ ಒಂದೂವರೆ ವರ್ಷದಿಂದಲೂ ಕೂಡ ಅಂದರೆ ಎರಡನೇ ಅವಧಿಗೆ CM ಆದ ಬಳಿಕ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಜಾತಿ ಗಣತಿಯನ್ನು ಬಿಡುಗಡೆ ಮಾಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ರು. ಆದರೆ ಪ್ರಮುಖವಾಗಿ ಈಗ ಅದಕ್ಕೆ ಕಾಲ ಕೂಡು ಬಂದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಆ ಒಂದು ಜಾತಿ ಗಣತಿ ವರದಿಯನ್ನು ಒಂದು ರೀತಿಯಲ್ಲಿ ಟೇಬಲ್ ಮಾಡ್ತಾರೆ. ಹಾಗಾಗಿ ಟೇಬಲ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಒಪ್ಪಬೇಕೋ ಬಿಡಬೇಕೋ, ಡೇಟಾ ರಿಲೀಸ್ ಮಾಡಬೇಕೋ ಬೇಡವೋ ಎಲ್ಲವನ್ನು ಕೂಡ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ. ಒಂದು ವೇಳೆ ಏನಾದರೂ ಸಾಧಕ ಬಾಧಕಗಳು ಚರ್ಚೆ ಆಗಬೇಕು, ಅಧ್ಯಯನ ಮಾಡಬೇಕು, ಹಾಗಾಗಿ ಕ್ಯಾಬಿನೆಟ್ ಉಪಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ಒಳಪಡಿಸೋಣ, ಅದು ವರದಿ ಬಂದ ಬಳಿಕ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ತೀರ್ಮಾನ ಆದರೆ ಖಂಡಿತವಾಗಿ ಕೂಡ ಇವತ್ತು ಡೇಟಾ ರಿಲೀಸ್ ಆಗೋದಿಲ್ಲ. ಆದರೆ ಈಗ ಸೋರಿಕೆ ಆಗಿರ್ತಕ್ಕಂಥ, ಯಾಕೆಂದರೆ 2019ರಿಂದಲೂ ಕೂಡ ಸೋರಿಕೆಯಾಗಿತ್ತು. ಯಾಕೆಂದರೆ 19ರ ಸಂದರ್ಭದಲ್ಲಿ ಸೋರಿಕೆಯಾದಂಥ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿ ಒಂದು ರೀತಿಯಲ್ಲಿ ಮೊದಲ ಬಾರಿಗೆ ಆ ಒಂದು ಸೋರಿಕೆಯಾದಂಥ ಡೇಟಾವನ್ನು ಕೂಡ ಪ್ರಸಾರ ಮಾಡಿತ್ತು. ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಈಗ ಸೋರಿಕೆ ಆಗಿರ್ತಕ್ಕಂಥ ಡೇಟಾದಲ್ಲಿ ಪರಿಶಿಷ್ಟ ಜಾತಿ ಏನಿದೆ ಅದು 1 ಕೋಟಿಯನ್ನು ದಾಟಿ 1,08,00,000 ಇದ್ದಾರೆ ಅಂತಲೂ ಕೂಡ ಸೋರಿಕೆ ಡೇಟಾ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಈ ಡೇಟಾವನ್ನು ಕೆಲ ಸಮುದಾಯಗಳು ಕೂಡ ಒಪ್ತಾ ಇಲ್ಲ. ಯಾಕೆಂದರೆ ಒಕ್ಕಲಿಗ ಸಮುದಾಯ ಮತ್ತು ಆ ಒಂದು ಲಿಂಗಾಯತ ಸಮುದಾಯದಲ್ಲೂ ಕೂಡ ಆಕ್ಷೇಪಗಳು ಕೂಡ ವ್ಯಕ್ತ ಆಗ್ತಾ ಇತ್ತು. ಅಂದರೆ ಸರಿಯಾಗಿ ಎಲ್ಲೋ ಒಂದು ಕಡೆ ಈ ಡೇಟಾವನ್ನು ಸಂಗ್ರಹ ಮಾಡಿಲ್ಲ, ಬೇಕಾಬಿಟ್ಟಿ ಸಂಗ್ರಹ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡಿದರು. ಆ ಕಾರಣಕ್ಕೋಸ್ಕರವಾಗಿ ಶಾಮನೂರು ಶಿವಶಂಕರಪ್ಪ ಆಗಿರ್ಬೋದು ಮತ್ತು ಒಕ್ಕಲಿಗ ಸಮುದಾಯದ ಕೆಲ ನಾಯಕರಾಗಿರ್ಬೋದು ಆಕ್ಷೇಪವನ್ನು ಕೂಡ ಬಹಿರಂಗವಾಗಿ ವ್ಯಕ್ತಪಡಿಸಿದರು, ಪಕ್ಷದ ವೇದಿಕೆಯಲ್ಲೂ ಕೂಡ ವ್ಯಕ್ತಪಡಿಸಿದರು. ಆದರೆ ಯಾವುದಕ್ಕೂ ಕೂಡ ಕೇರ್ ಮಾಡ್ದೇ ಇವತ್ತು ಕ್ಯಾಬಿನೆಟ್ಗೆ ಆ ಒಂದು ಕಾರ್ಯಸೂಚಿಯಲ್ಲಿ ಕೂಡ ಅದನ್ನು ಆ ಒಂದು ಜಾತಿ ಗಣತಿಯ ವಿಚಾರವನ್ನು ಕೂಡ ಮುಂದೆ ತರ್ತಾ ಇದ್ದಾರೆ. ಹಾಗಾಗಿ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನೋ ಕೂಡ ಕಾದು ನೋಡಬೇಕಾಗುತ್ತೆ. 10 ವರ್ಷಗಳ ಬಳಿಕ ಎಲ್ಲ ಒಂದು ಕಡೆ 15ರಲ್ಲಿ ಆ ಒಂದು ಸಮೀಕ್ಷೆಗೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರವೇ ಒಂದು ರೀತಿಯಲ್ಲಿ ಮುಂದಾಗಿತ್ತು. ಅದಾದ ಬಳಿಕ ಬೇರೆ ಬೇರೆ ಕಾರಣಗಳಿಗೋಸ್ಕರ ಪೋಸ್ಟ್ಪೋನ್ ಆಯ್ತಾ ಬಂತು. ಹಾಗಾಗಿ ಈಗ ಜಾತಿ ಗಣತಿಯನ್ನು ಮಂಡನೆ ಮಾಡ್ತಾ ಇದ್ದಾರೆ. ಮಂಡನೆಯಲ್ಲಿ ಇದೇ ಸೋರಿಕೆ ಆಗಿರ್ತಕ್ಕಂಥ ಅಂಕಿಅಂಶಗಳೇ ಹೊರಬೀಳ್ತಾವ ಇಲ್ವೋ ಅನ್ನೋದು ಕೂಡ ಕಾದು ನೋಡಬೇಕು. ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಆಗುತ್ತೋ ಅಲ್ಲಿ ನಾವು ಅದನ್ನು ಶೇರ್ ಮಾಡ್ಬೋದು. ಯಾವ ಥರ ಖಂಡಿತ ಯಾವ ಸಮುದಾಯ ಭವನಕ್ಕೂ ಯಾವ ಸಮುದಾಯಕ್ಕೂ ಅನ್ಯಾಯ ಆಗಲ್ಲ. ಎಲ್ಲವೂ ಒಗ್ಗಟ್ಟಾಗಿ ತೊಗೊಂಡು ಹೋಗ್ತಕ್ಕಂಥದ್ದೇ ಕಾಂಗ್ರೆಸ್. ನಮ್ಮ ಮನೆಗಳಿಗೆ ಬಂದಿಲ್ಲ, ಈ ರೀತಿಯಾದಂಥ ಗಣತಿ ಆಗಿರೋದೇ ಗೊತ್ತಿಲ್ಲ ಅನ್ನೋಂಥದ್ದು ಆರೋಪ ಇದೆ. ನಿಮ್ಮ ಪಕ್ಷದವರು ಮಾಡಿದ್ದಾರೆ, BJPಯಲ್ಲೂ ಮಾಡಿದ್ದಾರೆ, JDSನಲ್ಲೂ ಮಾಡಿದ್ದಾರೆ. ಅದಕ್ಕೂ ಅವಕಾಶ ಇದೆಯಲ್ಲ. ಈ ಒಂದ್ಸಲಿ ಮಣ್ಣೆ ಆದಮೇಲೆ ಆಮೇಲೆ ಆ ಥರ ಲೋಪದೋಷಗಳಾಗಿದೆ, ಅದನ್ನು ಸರಿಪಡಿಸಿ ಅಂತ ಹೇಳ್ಬೋದು. ಎಲ್ಲ ರಾಜಕೀಯ ಪಕ್ಷಗಳಿಗೂ ಅವಕಾಶ ಇದೆ, ಎಲ್ಲ ಮುಖಂಡರು ಮಾತಾಡ್ಬೋದು, ಸಾರ್ವಜನಿಕರು ಹೇಳ್ಬೋದು, ಸಂಘ ಸಂಸ್ಥೆಗಳು ಹೇಳ್ಬೋದು, ನೀವು ಮಾಧ್ಯಮದವರು ನೀವು ಕೂಡ ಹೇಳ್ಬೋದು. ಅವಕಾಶ ಇದೆ. ಈಗ ಸರ್ ಅದು 2015ರಲ್ಲಿ ಮಾಡಿದ್ದು, ಈಗ 2025, 10 ವರ್ಷ ಆದಮೇಲೆ ಈ ದಾಖಲಾತಿಯನ್ನು ತೆಗಿತಾ ಇರೋದಿಲ್ಲ. ಅದರ ಸ್ಯಾಂಕ್ಟಿಟಿ ಎಷ್ಟಿರುತ್ತೆ, 10 ವರ್ಷ ಆದಮೇಲೆ ಎಷ್ಟು ಬದಲಾವಣೆಗಳಾಗುತ್ತೆ. ಈಗ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಯಾವ ಸಂದೇಶ ಹೋಗುತ್ತೆ? ಇದು ರಾಜಕೀಯ ಸಂದೇಶಕ್ಕೋಸ್ಕರ ಮಾಡ್ತಿರೋಂಥದ್ದು ಅಥವಾ ನಿಜವಾಗ್ಲೂ ಜಾರಿ ಮಾಡೋದಾದ್ರೆ 10 ವರ್ಷದ ಹಳೆ ಡಾಕ್ಯುಮೆಂಟ್ನ ಜಾರಿ ಮಾಡೋದು? ಈಗ 10 ವರ್ಷ ಅಲ್ಲ, 2017ರಲ್ಲೇನೋ 15ರಲ್ಲಿ ಮಾಡಿದ್ದು, 18ರಲ್ಲಿ ನಮ್ಮ ಸರ್ಕಾರ ಹೋಗ್ಬಿಡ್ತು. 5 ವರ್ಷ ಬೇರೆ ವಿಪಕ್ಷ ಅಧಿಕಾರದಲ್ಲಿತ್ತು. ಈಗ ನಾವು ಬಂದಿದ್ದೀವಿ. ಈ ಜಾತಿ ಗಣತಿಗೆ ಆದೇಶ ಕೊಟ್ಟಿದ್ದೆ ನಮ್ಮ ಸರ್ಕಾರ. ಈಗ ಅದನ್ನು ಕ್ಯಾಬಿನೆಟ್ಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಂದ ಮೇಲೆ ನ್ಯೂನತೆಗಳಿದ್ದರೆ ಸರಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳು ಇರುತ್ತೆ. ಜೊತೆಗೆ ವೈಜ್ಞಾನಿಕವಾಗಿ ನೀವು ಹೇಳ್ದಂಗೆ ಎಲ್ಲರೂ ಮನೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಇವೆರಡು ವಿಚಾರ ಇದೆ. ಬಟ್ ಅದೇ ಕ್ಯಾಸ್ಟ್ ಸೆನ್ಸಸ್ ಮಾಡೋದ್ರ ಬಗ್ಗೆ ಇಡೀ ರಾಜ್ಯದ ಎಲ್ಲ ಸಮಾಜ ಜನ ಒಪ್ಪಿದ್ದಾರೆ, ಮಾಡಬೇಕು. ರಾಷ್ಟ್ರ ಮಟ್ಟದಲ್ಲೂ ಅನೇಕ ರಾಜ್ಯಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲೂ ಸಹ ಪ್ರಣಾಳಿಕೆಯಲ್ಲಿದೆ, ಮಾಡಬೇಕು ಅನ್ನೋದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ.
ಸೊ ಈಗ ಕ್ಯಾಬಿನೆಟ್ಗೆ ಇವತ್ತು ಬರೋದ್ರಿಂದ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ, ಕ್ಯಾಬಿನೆಟ್ಗೆ ತಂದು ಎಲ್ಲ ಸಚಿವರ ಹತ್ರ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಚರ್ಚೆ ಮಾಡಿದ ಮೇಲೆ ಬಹುಶಃ ಸಬ್ ಕಮಿಟಿ ಮಾಡಿ ಒಂದು ಕನ್ಕ್ಲೂಷನ್ಗೆ ಬರೋದಾ, ಅಥವಾ ಓಪನ್ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಅದನ್ನು ಅಕ್ಸೆಪ್ಟ್ ಮಾಡೋದಾ, ಅಥವಾ ಇಲ್ಲ ಸ್ವಲ್ಪ ಜನ ಅಭಿಪ್ರಾಯಕ್ಕೆ ಸ್ವಲ್ಪ ಅದ್ರ ಬಗ್ಗೆ ಏನಾದ್ರು ಅಡಿಷನಾಲಿಟಿ ಅಟೆಂಡ್ ಮಾಡಲಿಕ್ಕೆ ಸಾಧ್ಯ. ಜಾತಿ ಜನಗಣತಿ ವಿಚಾರಕ್ಕೆ ಇಷ್ಟೊಂದು ಬೆಳವಣಿಗೆಗಳಾಗ್ತಾ ಇದೆ ಅಂದರೆ ಇದರಿಂದ ಆಗೋ ಲಾಭ ಏನು? ರಾಜಕೀಯ ಲಾಭವನ್ನು ಬಿಟ್ಟು ಮತ್ತು ಯಾವುದೇ ಲಾಭ ಇರೋದಿಲ್ಲ. ಯಾವ ಸಮುದಾಯ ರಾಜ್ಯದಲ್ಲಿ ಬಲಿಷ್ಠವಾಗಿರುತ್ತೋ ಆ ಸಮುದಾಯಕ್ಕೆ ರಾಜಕೀಯವಾಗಿ ಪ್ರಾಶಸ್ತ್ಯ ಸಿಗ್ತಾ ಹೋಗುತ್ತೆ. ಇಷ್ಟು ದಿನ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಪ್ರಾಬಲ್ಯವನ್ನು ಪಡೆದುಕೊಂಡಿತ್ತು ರಾಜ್ಯದಲ್ಲಿ. ಅತಿ ದೊಡ್ಡ ಸಂಖ್ಯೆಯಲ್ಲಿ ಅವರೇ ಇದ್ದರು. ಹಾಗಾಗಿಯೇ CM ಆಗಬೇಕು ಅಂದರೂ ಕೂಡ ಎರಡೂ ಸಮುದಾಯಕ್ಕೆ ಪ್ರಾಧಾನ್ಯತೆ ಸಿಗ್ತಾ ಇತ್ತು. ಟಿಕೆಟ್ ಹಂಚಿಕೆಯಲ್ಲೂ ಕೂಡ ಎರಡು ಸಮುದಾಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಸಿಗ್ತಾ ಇತ್ತು. ಒಂದು ವೇಳೆ ಸೋರಿಕೆ ಆಗಿರುವಂತಹ ಡೇಟಾವೇ ನಿಜವಾಗಿದ್ದೇ ಆದರೆ ಅಹಿಂದ ವರ್ಗದ ಸಮುದಾಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಸಿಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಎರಡು ಸಮುದಾಯದವರು ಇದನ್ನು ದೊಡ್ಡ ಮಟ್ಟದಲ್ಲಿ ಖಂಡಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಹಾಗಾದರೆ ಈ ಹಿಂದೆ 2019ರ ಸಂದರ್ಭದಲ್ಲಿ ಒಂದು ಡೇಟಾ ಸೋರಿಕೆ ಆಗಿತ್ತು. ಆ ಜಾತಿ ಗಣತಿ ಡೇಟಾ ಪ್ರಕಾರ ಯಾವ್ಯಾವ ಸಮುದಾಯದ ಜನ ಎಷ್ಟೆಷ್ಟು ಜನ ಇದ್ದಾರೆ ರಾಜ್ಯದಲ್ಲಿ ನೋಡ್ತಾ ಹೋಗೋಣ. ಬ್ರಾಹ್ಮಣ ಸಮುದಾಯದವರು 15 ಲಕ್ಷ, ಈಡಿಗ 14 ಲಕ್ಷ, ಬೆಸ್ತ 14 ಲಕ್ಷ ಜನ ಇರುವಂಥದ್ದು. ಸುದ್ದಿ ನನಗೂ ನೋಡಿ, ಕೆಲವೊಂದಿಷ್ಟು ಕ್ಯಾಬಿನೆಟ್ದ ಗೌಪ್ಯತೆಯನ್ನು ನಾವು ಕಾಪಾಡಬೇಕಾಗುತ್ತೆ. ಮತ್ತು ಆಮೇಲೆ ಕಾಂತರಾಜು ವರದಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅದನ್ನು ನಾವು ಟ್ರಿಜರಿ ಒಳಗೆ ಇಟ್ಟಿದ್ದೀವಿ. ಏನು ಅವತ್ತು ವರದಿ ಕೊಟ್ಟರು ಆ ವರದಿಯನ್ನು ಹೋಗಿ ಇವತ್ತು ಟ್ರಿಜರಿಗೆ ಇಟ್ಟಿದ್ದೀವಿ. ಆ ಟ್ರಿಜರಿಯಿಂದ ಇವತ್ತೇ ನಾವು ತೊಗೊಂಬರ್ತೀವಿ ಕ್ಯಾಬಿನೆಟ್ಟಿಗೆ ತಂದು ಅಲ್ಲಿನೇ ಓಪನ್ ಮಾಡಬೇಕಂತ ಮುಖ್ಯಮಂತ್ರಿಗಳು ಹೇಳಿದ್ರು.